ಇಲ್ಲ, ನಾನು ಹೋಗೋದಿಲ್ಲ. ಅರ್ಜುನ್, ಇದೇನಿದು? ಚಿಕ್ಕ ಮಕ್ಕಳು ಥರ ಆಟ ಮಾಡ್ತಾ ಇದ್ಯಾ? ದೊಡ್ಡವ್ರು ಹೇಳಿದ ಮಾತನ್ನ ಕೇಳಬೇಕು. ಅಮೃತ, ಕರ್ಕೊಂಡು ಹೋಗಮ್ಮ. ಇಲ್ಲ, ಇಲ್ಲಿ ಬೇರೆ ಏನೋ ನಡೀತಾ ಇದೆ. ನಾನು ಶುದ್ಧಿಯಾಗಿ ಬರೋದಿಲ್ಲ. ನೀನಿವತ್ತು ಶಾಸ್ತ್ರಿಗಳು ಹೇಳ್ದಾಗ ಕೇಳಲಿಲ್ಲ ಅಂದ್ರೆ ನನ್ನ ಮೇಲೆ ಆಣೆ ಕಣೋ. ನೋಡಿ, ಎಲ್ಲರೂ ಹೇಳ್ತಾ ಇರೋದು ನಿಮ್ಮ ಒಳ್ಳೇದಕ್ಕೆ. ಹಠ ಮಾಡಬೇಡಿ, ಏನೂ ಆಗಲ್ಲ, ಬನ್ನಿ. ಇಲ್ಲ ಅಮೃತ ಅವರೇ, ನಾನು ಯಾರ ಮಾತನ್ನು ಕೇಳೋದಿಲ್ಲ, ನಾನು ಬರೋದಿಲ್ಲ. ನೋಡಿ, ಈಗ ಅತ್ತೆ ಮಾತ್ರ ಆಣೆ ಹಾಕಿದ್ದಾರೆ. ನೀವು ಬರಲಿಲ್ಲ ಅಂದ್ರೆ ನನ್ನ ಮೇಲೆ ಆಣೆ. ಬನ್ನಿ ನನ್ನ ಜೊತೆ, ಬನ್ನಿ. ಅಣ್ಣ, ಮಾಡ್ತಾ ಇರೋ ಈ ಪ್ರಯೋಗದಲ್ಲಿ ನಾಗಮಣಿ ಮತ್ತೆ ನಮ್ಮ ಕೈವಶ ಆಗೋದ್ರೆ ಅಲ್ಲ ಕಣೋ, ಹಾಗೇ ಆಗುತ್ತೆ. ಬಾಬುನ ಶಕ್ತಿನ ನೀನು ಅನುಮಾನದಿಂದ ನೋಡೋಕೆ ಹೋಗಬೇಡ. ಆ ನಾಗಮಣಿನೂ ನಮ್ಮ ಕೈವಶ ಆಗಬೇಕು, ಹಾಗೆ ಆ ನಾಗನು ನಾಶ ಆಗಬೇಕು. ನೀವಿಬ್ಬರು ಏನು ಮಾತಾಡ್ಕೊಳ್ತಾ ಇದ್ದೀರೋ ಅದು ನಡೆದೇ ನಡೆಯುತ್ತೆ. ನೀವಿಬ್ಬರು ಏನು ಮಾತಾಡ್ಕೊಂಡ್ರಿ? ಅಮ್ಮ, ನಮಗೆ ಅರ್ಜುನೇ ಪ್ರಪಂಚ. ಆದಷ್ಟು ಬೇಗ ಅರ್ಜುನ್ ಆ ಭೈರವ ಬಾಬನ ಪ್ರಯೋಗದಿಂದ ಹೊರಗೆ ಬಂದರೆ ಸಾಕು ಅಂತ ಮಾತಾಡ್ಕೊಂಡ್ವಿ. ಅತ್ತೆಮ್ಮ, ನಿಮ್ಮ ಮಗನಿಗೆ ಕರ್ಣಂಗಿಂತ ಅರ್ಜುನ್ ಮೇಲೆ ಪ್ರೀತಿ ಜಾಸ್ತಿ. ಅದಕ್ಕೆ ಅರ್ಜುನ್ ಮೇಲೆ ಅಷ್ಟೊಂದು ಕಾಳಜಿ ಅವ್ರಿಗೆ. ಅರ್ಜುನ್, ಏನಾಗಿದೆ ನಿಂಗೆ? ಯಾಕೆ ಈ ಥರ ವರ್ತಿಸ್ತಾ ಇದೆಯಾ ನೀನು? ಏನಾಗಿದೆ ನಿಂಗೆ? ನನಗೆ ಯಾಕೋ ಈ ಪೂಜೆಯಲ್ಲಿ ಕೂತ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ನೋಡು, ನೀನು ಈ ಪೂಜೆ ಕೂತ್ಕೊಳ್ಳಿಲ್ಲ ಅಂದರೆ ಶಾಸ್ತ್ರಿಗಳಿಗೆ ಅವಮಾನ ಮಾಡ್ದಾಗತ್ತೆ. ಅವರೆಂಥ ಸಾತ್ವಿಕರು ಅಂತ ನಿನಗೆ ಗೊತ್ತು. ನಿನ್ನ ಪ್ರಾಣನ ಎಷ್ಟೋ ಸಲ ಕಾಪಾಡಿದಾರವರು. ಶಾಸ್ತ್ರಿಗಳು ನಮ್ಮನೆಗೆ ತುಂಬ ಸಹಾಯ ಮಾಡಿದಾರಪ್ಪ. ಅಂಥವ್ರ ವಿಚಾರದಲ್ಲಿ ನೀನು ಈ ಥರ ವರ್ತಿಸೋದು ತಪ್ಪು. ಬಾ, ಕೂತ್ಕೋ. ಬಾ ನೀನು. ನಾಗ, ನಿನ್ನ ಒಳಗಿರೋ ನಾಗಮಣಿನ ಹೊರಗೆ ತೆಗೆದು ನಿನ್ನ ಜೀವಕ್ಕೆ ಮುಕ್ತಿ ಕೊಡ್ತೀನಿ. ಅದಕ್ಕೆ ಏನೇನು ಬೇಕೋ ಎಲ್ಲ ಸಿದ್ಧತೆಗಳನ್ನು ನಾನು ಮಾಡಿಕೊಂಡೇ ಬಂದಿದ್ದೀನಿ. ಅರ್ಜುನ್, ಪೂಜೆ ಶುರು ಮಾಡೋಣ. ಅಯ್ಯೋ ದೇವ್ರೆ,
ಇದೇ ಸಮಯಕ್ಕೆ ಅರ್ಜುನ್ಗೆ ನಾಗಲಕ್ಷಣಗಳು ಕಾಣಿಸ್ಕೊಳ್ತಾ ಇವೆ. ದೇವ್ರೆ, ಯಾವುದೇ ಅವಾಂತರಗಳು ಮಾಡ್ದೇಲಿರೋ ಹಾಗೆ ನೋಡ್ಕೊಳಪ್ಪ. ಏಯ್ ಎದಳೋ ಮೇಲೆ. ಅರ್ಜುನ್, ನಾನು ಶಾಸ್ತ್ರಿಪ್ಪ. ಅರ್ಜುನ್, ನೀನ್ ತಪ್ಪು ಮಾಡ್ತಾ ಇದೀಯಾ. ನೀನು ಶಾಸ್ತ್ರಿಗಳಲ್ಲ, ಭೈರವ ಅನ್ನೋದು ನೀನು ಮನೆ ಒಳಗೆ ಕಾಲಿಟ್ಟ ಕ್ಷಣನೇ ಗೊತ್ತಾಗೋಯ್ತು. ನೀನು ಮನೆಯವ್ರ ಕಣ್ಣಿಗೆ ಮೋಸ ಮಾಡಬಹುದು, ಆದ್ರೆ ಈ ನಾಗಯೋಧನ ಕಣ್ಣಿಗೆ ಮುನ್ನೆರಚೋದಕ್ಕೆ ಸಾಧ್ಯನೇ ಇಲ್ಲ. ಅದು ನಿನ್ನ ಭ್ರಮೆ. ಭ್ರಮೆಲಿರೋನು ನೀನು, ಎಕಚ್ಚಿತ್ತ ಹುಳು ನೀನು. ನಿನಗೆ ಇಷ್ಟೊಂದು ಆರ್ಭಟ ಅಹಂಕಾರ ಇರಬೇಕಾದ್ರೆ ನೀನು ನನಗೆ ಎಷ್ಟಿರ್ಬೇಡ ಹೇಳು. ನೋಡು, ನಿನಗೆ ನನ್ನ ಸಾಧನೆ ಬಗ್ಗೆ, ನನ್ನ ಮಂತ್ರ ಶಕ್ತಿ ಬಗ್ಗೆ ಇನ್ನೂ ಗೊತ್ತಿಲ್ಲ. ಏ ಭೈರವ, ನಿನ್ನ ಶಕ್ತಿಗಳೆಲ್ಲ ಯಾವುದು ನಿನ್ನ ಸ್ವಂತದ್ದಲ್ಲ, ಕಡ ತಂದಿರೋದು. ಆದ್ರೆ ನನ್ನ ಶಕ್ತಿ ನನ್ನ ಹುಟ್ಟಿನಿಂದನೇ ನನ್ನ ಜೊತೆಗೆ ಬಂದಿರೋದು. ನನ್ನ ಶಕ್ತಿ ಮುಂದೆ ನೀನು, ನಿನ್ನ ಶಕ್ತಿ ತೃಣಕ್ಕೆ ಸಮಾನ. ಸೂರ್ಯನ ಮುಂದೆ ಹಣತೆ ಇದ್ದ ಹಾಗೆ. ಯಾರು ಸೂರ್ಯ, ಯಾರು ಹಣತೆ ಅನ್ನೋದನ್ನ ನಾನು ನಿನಗೆ ತೋರಿಸ್ತೀನಿ. ಏ ಭೈರವ, ಬದುಕೋ ಬಯಕೆ ಇದ್ರೆ ಈ ಕೂಡಲೇ ನಿನ್ನ ಮೂಲ ಸ್ಥಾನಕ್ಕೆ ಹೋಗಿ ಸೇರ್ಕೋ. ಇಲ್ಲ ಅಂತಂದ್ರೆ ನಿನ್ನ ನನ್ನ ಕೈಯಿಂದ ಕಾಪಾಡೋದಿಕ್ಕೆ ಆ ಕಾಲ ಭೈರವ ಆಗ್ಲಿ ಅಥವಾ ಮಹಾಕಾಳನ ಕೈಯಿಂದಲೂ ಸಾಧ್ಯ ಇಲ್ಲ. ನನ್ನ ಆರಾಧ್ಯ ದೈವ ಮಹಾಕಾಳನ ಹೆಸರು ಹೇಳೋ ಅರ್ಹತೆ ನಿನಗಿಲ್ಲ. ವಿಷ್ಣುಪುರಕ್ಕೆ ಬಂದು ಅಲ್ಲಿ ನಾಗಿಣಿನ ಕಾಪಾಡಿ ನಾಗಮಣಿನ ನುಂಗಿದ್ದು ನೀನೇ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನನ್ನ ತಾಂತ್ರಿಕ ಶಕ್ತಿಯಿಂದ ಆ ನಾಗಮಣಿನ ನಾನು ವಶ ಪಡ್ಕೋತೀನಿ. ನಾಗಮಣಿ ಯಾವತ್ತಿದ್ರೂ ಅದು ನಾಗಲೋಕದ ಸ್ವತ್ತು. ಅದು ಯಾವಾಗ್ಲೂ ನಾಗಗಳ ವಶದಲ್ಲೇ ಇರಬೇಕು. ಅಂತ ಅಮೂಲ್ಯವಾದ ನಾಗಮಣಿ ನಿಮ್ಮಂತ ತುಚ್ಛ ಮಾನವರ ಕೈವಶ ಆಗುತ್ತೆ ಅನ್ನೋದು ಅಸತ್ಯ. ಯಾವುದು ಸತ್ಯ, ಯಾವುದು ಅಸತ್ಯ ಅನ್ನೋದು ನಿನಗೆ ಗೊತ್ತಾಗುತ್ತೆ. ನೀನ್ ನನ್ನ ದಾರಿಗೆ ಪ್ರತಿ ಸಲನೂ ಅಡ್ಡ ಬರ್ತಾ ಇದೀಯಾ. ನಿನ್ನ ಶಾಶ್ವತವಾಗಿ ಸಮಾಧಿಲಿ ಮಲಗಿಸಿಲ್ಲ ಅಂದ್ರೆ ನಾನು ಭೈರವನೇ ಅಲ್ಲ. ಹೌದಾ? ನಾನು ಎಂತೆಂತ ನಾಗಗಳನ್ನ ವಶಪಡಿಸ್ಕೊಂಡಿದ್ದೀನಿ ಗೊತ್ತಾ ನಿನಗೆ? ನೀನು ಸಾಮಾನ್ಯ ನಾಗಗಳನ್ನ ವಶಕ್ಕೆ ಪಡ್ಕೊಂಡಿರಬಹುದು, ಆದ್ರೆ ನಾಗಯೋಧನ ಪಡ್ಕೊಂಡಿಲ್ಲ. ಹಾಗೆ ನಾಗಯೋಧನ ಶಕ್ತಿ ಏನು ಅನ್ನೋದು ನೀನು ತಿಳ್ಕೊಂಡಿಲ್ಲ.
ಹೇ ಭೈರವ, ಇದು ಈ ನಾಗ ಯೋಧನಿಂದ ನಿನಗೆ ಮೊದಲು ಮತ್ತು ಕೊನೆಯ ಎಚ್ಚರಿಕೆ. ಇನ್ನು ಕನ್ಸಲ್ಲೂ ಕೂಡ ನಾಗಮಣಿನ ಪಡ್ಕೋತೀನಿ ಅಂತ ಅನ್ಕೊಳ್ಳೋದಕ್ಕೆ ಹೋಗಬೇಡ. ಹಾಗೆ ಬೇರೆ ಯಾವ ನಾಗಗಳಿಗೂ ತೊಂದರೆ ಕೊಡಬೇಡ. ತೊಂದರೆ ಕೊಟ್ರೆ ಎಲ್ಲೇ ಇದ್ರು ಹೇಗೆ ಇದ್ರು ಅಲ್ಲೇ ಬಂದು ನಿನ್ನನ್ನು ಸಮಾಧಿ ಮಾಡ್ಬಿಡ್ತೀನಿ. ಹುಷಾರ್. ಏ ಅರ್ಜುನ್, ನಿನ್ನ ಹತ್ರ ನಾಗಮಣಿ ಇದೆ. ನೀನು ನಾಗ ಯೋಧ ಅಂತ ಅಹಂಕಾರ ಪಡಬೇಡ. ನಿನಗೂ ಅಂತ್ಯ ಇದೆ. ನನ್ನ ಅಂತ್ಯಗೊಳಿಸೋದಕ್ಕೆ ಒಂದು ಜೀವ ತುಂಬಾ ವರ್ಷಗಳಿಂದ ಕಾಯ್ತಾ ಇದೆ. ಅವಳು ಯಾರು ಗೊತ್ತಾ? ಅವಳು ಜೈ ಮಹಾಕಾಲ. ಅರ್ಜುನ್ ಅವರೇ, ಅರ್ಜುನ್ ಅವರೇ, ಅರ್ಜುನ್, ಸದ್ಯ ಇವನಲ್ಲಿ ನಾಗ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇಲ್ಲ ಅಂದರೆ ನೀನು ಯಾಕೆ ಶಾಸ್ತ್ರಿಗಳ ಹತ್ರ ಆ ರೀತಿ ನಡ್ಕೊಂಡೆ ಅಂತ ಎಲ್ಲರೂ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ಅವ್ನು ತಲೆ ತಿಂತಾರೆ. ಅರ್ಜುನ್, ಕೆಲವೊಂದ್ಸಲ ನಿನ್ನ ವರ್ತನೆನೇ ಅರ್ಥ ಆಗಲ್ಲ ಕಣೋ ನನಗೆ. ಶಾಸ್ತ್ರಿಗಳು ನಮ್ಮೆಲ್ಲರ ಪಾಲಿಗೆ ದೇವ್ರಿದ್ದ ಹಾಗೆ. ಅಂಥವ್ರ ಜೊತೆ ನೀನು ಹೀಗ ನಡ್ಕೊಳ್ಳೋದು? ಅಲ್ವೋ, ನಾನು ಮಾತಾಡ್ತಾನೇ ಇದ್ದೀನಿ, ಗರುಡಗಂಬ ಥರ ನಿಂತೇ ಇದೆಯಲ್ಲ ನೀನು. ನಿಜವಾಗ್ಲೂ ಇವತ್ತು ನಮ್ಮ ಅರ್ಜುನ್ಗೆ ಏನೋ ಆಗೋಗಿದೆ. ಹೇಮಾ, ಅವನಿಗೇನಾಗಿದೆ? ಸುಮ್ಮನೆ ಯಾಕೆ ಅವ್ನಿಗೆ ಹಿಂಸೆ ಕೊಡ್ತಿದ್ಯಾ? ಅತ್ತೆಮ್ಮ, ನಾವಲ್ಲ ಅವನಿಗೆ ಹಿಂಸೆ ಕೊಡ್ತಾ ಇರೋದು, ಅವನಿಂದ ನಮಗೆಲ್ಲ ಹಿಂಸೆ ಆಗ್ತಾ ಇದೆ. ನೋಡು, ಸುಮ್ಮನೆ ಯಾವುದಕ್ಕೆ ಯಾವುದೋ ಕಲ್ಪಿಸ್ಕೊಂಡು ಮಾತಾಡಬೇಡ ನೀನು. ಹೇಮಾ, ಅರ್ಜುನ್ಗೆ ಶಾಸ್ತ್ರಿಗಳ ಪೂಜೆ ಇಷ್ಟ ಆಗಿಲ್ಲ ಅನ್ಸುತ್ತೆ. ಅದಕ್ಕೆ ಆ ರೀತಿ ನಡ್ಕೊಳ್ತಾ ಇದ್ದಾನೆ. ನೀನು ಅದನ್ನೇ ದೊಡ್ಡದು ಮಾಡ್ತಿದ್ಯಲ್ಲ. ಅಲ್ಲ ಅತ್ಗೆ, ಇದು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋಂಥ ವಿಚಾರನೇ ಅಲ್ಲ. ಅಂಥದ್ರಲ್ಲಿ ನೀವು ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದೀರಲ್ಲ. ನೋಡಿ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಅರ್ಜುನ್, ಏನೂ ಆಗಿದೆ ನಿನಗೆ? ಯಾಕೆ ಈ ರೀತಿ ಮಂಕಾಗಿದೆಯಾ? ಯಾಕೋ ತಲೆ ತುಂಬ ನೋವ್ತಾ ಇದೆ ಅಜ್ಜಿ. ನೋಡಿ ಅಮ್ಮ, ಅವ್ನಿಗೆ ಯಾಕೋ ತಲೆ ನೋಯ್ತಾ ಇದೆಯಂತೆ. ಅವ್ನ ಪಡೆಗೆ ಅವ್ನು ಬಿಟ್ಬಿಡು, ಅವ್ನು ವಿಶ್ರಾಂತಿ ತಗೊಳ್ಳಿ. ನೀನೋಗಿ ವಿಶ್ರಾಂತಿ ತಗೋಪ್ಪ. ಅಮೃತ, ಅರ್ಜುನ ಕರ್ಕೊಬೇಕಮ್ಮ. ಸರಿ ಅಜ್ಜಿ. ಅರ್ಜುನ್ ಅವರೇ, ಬನ್ನಿ ಬನ್ನಿ ಅರ್ಜುನ್ ಅವರೇ. ಅಣ್ಣ, ಅರ್ಜುನ್ ಯಾಕೆ ಹಾಗೆ ಬಿಹೇವ್ ಮಾಡ್ದ? ಶಾಸ್ತ್ರಿಗಳು ಅಂದರೆ ಅವನಿಗೆ ತುಂಬ ಗೌರವ ಇತ್ತಲ್ವಾ? ರುದ್ರ, ಅರ್ಜುನ್ ಇದ್ದಕ್ಕಿದ್ದ ಹಾಗೆ ಶಾಸ್ತ್ರಿಗಳನ್ನ ಹೊರಗಡೆ ಎಳ್ಕೊಂಡೋಗಿ ಬಿಟ್ಟು ಬಂದಿದ್ದು ಒಳ್ಳೆಯದೇ ಆಯಿತು. ಒಂದು ವೇಳೆ ಶಾಸ್ತ್ರಿ ಏನಾದ್ರು ತಾನು ಅಂದ್ಕೊಂಡು ಪೂಜೆನ ಮಾಡಿದ್ದೇ ಆಗಿದ್ರೆ ನಮಗೆ ತುಂಬ ತೊಂದರೆ ಆಗಿರೋದು. ನೀನು ಹೇಳ್ತಿರೋದು ಸತ್ಯ ಅಣ್ಣ, ಆದರೆ ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ. ಶಾಸ್ತ್ರಿಗಳಿಗೆ ಅರ್ಜುನ್ ದೇಹದೊಳಗಡೆ ನಾಗಮಣಿ ಇದೆ ಅನ್ನೋ ವಿಷಯ ಹೇಗೆ ಗೊತ್ತಾಯ್ತು? ನೋಡೋ ರುದ್ರ, ಆ ಶಾಸ್ತ್ರಿ ಎಂತೆಂಥ ಶಕ್ತಿಗಳನ್ನು ವಶಪಡಿಸ್ಕೊಂಡಿದ್ದಾನೆ. ಅವುಗಳ ಪ್ರಭಾವದಿಂದನೇ ಇರಬೇಕು. ಭೈರವ ಬಾಬಾ ನಮಗೆ ಹೇಳೋದನ್ನ ತಾನು ತಿಳ್ಕೊಂಡು ನಮ್ಮ ಮನೆನ ಉದ್ಧಾರ ಮಾಡೋ ಥರ ಈ ಮನೆಗೆ ಬಂದಿದ್ದಾನೆ. ಶಾಸ್ತ್ರಿಗಳು ಬಂದು ಭೈರವ ಬಾಬುನಿಂದ ಅರ್ಜುನ್ಗೆ ತೊಂದರೆ ಇದೆ ಅಂತ ಹೇಳಿದ ತಕ್ಷಣ ನನಗೆ ಶಾಕ್ ಆಗೋಯ್ತು.
ಇಲ್ಲಿಂದ ಶಾಸ್ತ್ರಿಗಳನ್ನ ಹೇಗಾದ್ರೂ ಮಾಡಿ ಹೊರಗಡೆ ಕಳಿಸ್ಬೇಕು, ಇಲ್ಲ ಅಂದರೆ ನಾಗಮಣಿ ನಮ್ಮ ಕೈಯಿಂದ ತಪ್ಪೋಗುತ್ತೆ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ನಾವು ಮಾಡೋ ಕೆಲಸನೇ ಅರ್ಜುನ್ ಮಾಡ್ದ. ಹಾಗಂತ ಇಷ್ಟಕ್ಕೆ ಸುಮ್ಮನಾಗಿ ನಾವು ಸಮಾಧಾನ ಮಾಡ್ಕೊಂಡ್ರೆ ಸಾಲದು ರುದ್ರ. ಆದಷ್ಟು ಬೇಗ ಈ ವಿಷಯನ ಭೈರವ ಬಾಬನಿಗೆ ತಿಳಿಸ್ಬೇಕು. ಹೌದಣ್ಣ. ಅರ್ಜುನ್, ನಿನ್ನಿಂದಾನೇ ಅವಳು 106 ವರ್ಷಗಳಿಂದ ಶಾಪಕ್ಕೆ ಗುರಿಯಾಗಿದ್ಲು. ನಿನ್ನಿಂದಾನೇ ಈಗ ಅವಳ ಶಾಪ ಕೊನೆಯಾಗುತ್ತೆ. ಅಂದ್ರೆ ನಿನ್ನಿಂದ ಅವಳು ಶಾಪ ಮುಕ್ತಳಾಗ್ತಾಳೆ. ಹಾಗೆ ನಿನಗೆ ಮೃತ್ಯುವಾಗಿ ಬರ್ತಾಳೆ. ನಿನ್ನ ಒಳಗಿರೋ ನಾಗಮಣಿನು ಅವಳು ಹೊರಗೆ ತೆಗಿತಾಳೆ. ನನ್ನ ಸೋಲಿನ ಸೇಡನ್ನು ಕೂಡ ಅವಳೆ ತೀರಿಸ್ಕೋತಾಳೆ. ಇದನ್ನ ಅನುಭವಿಸಕ್ಕೆ ಸಿದ್ಧನಾಗು. ನೀನು ನನ್ನನ್ನ ಸುಲಭವಾಗಿ ಸೋಲಿಸ್ಬೋದು ಅಂದ್ಕೊಂಡಿದ್ರೆ ಅದು ನಿನ್ನ ಭ್ರಮೆ. ಅದು ನಿನ್ನ ಕೈಯಿಂದ ಸಾಧ್ಯವಿಲ್ಲ. ನಿನ್ನನ್ನ ಹೇಗೆ ಸಂಹಾರ ಮಾಡಿ ಸಮಾಧಿ ಕಟ್ಟಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಕಣ್ಣಿಗೆ ನಾನೊಬ್ಬ ಕೇವಲ ಮಾಂತ್ರಿಕ ತಾಂತ್ರಿಕನಾಗಿ ಕಾಣಿಸಬಹುದು. ನನಗೆ ಆದಿನೂ ಗೊತ್ತು, ಅಂತ್ಯನೂ ಗೊತ್ತು. ಹಿಂದೆ ಏನ್ ನಡೆದಿದೆ ಅಂತ ಗೊತ್ತು, ಮುಂದೆ ಏನ್ ನಡೆಯುತ್ತೆ ಅನ್ನೋದು ಗೊತ್ತು. ಅವಳು ನಿನ್ನ ಸಂಹಾರ ಮಾಡ್ತಾಳೆ. ಇದನ್ನು ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ.